ನಮಸ್ಕಾರ ರೀ ಕರ್ನಾಟಕ, ನಾನ್ ನಿಮ್ ಶಶಿ. ನಾನು ಇವತ್ತು ಟಾಪ್ 10 ನ್ಯೂಸ್ ಬಂದಿದ್ದೀನಿ. ಫಸ್ಟ್ ಏನಂತಂದ್ರೆ, ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಮ್ಮ ಯೂನಿವರ್ಸಲ್ ನ್ಯೂಸ್ ಕಡೆಯಿಂದ ಹಾರೈಸ್ತೀವಿ. ಮೊದಲನೇ ನ್ಯೂಸ್ ಏನಂತಂದ್ರೆ, ಕಾಲ್ ತುಳಿತಕ್ಕೆ ಒಳಗಾದವರ ಬಗ್ಗೆ ಸಿಟಿಜನ್ ರೈಟ್ಸ್ ಆಫ್ ಫೌಂಡೇಶನ್ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಕಾಲ್ ತುಳಿತಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಎರಡನೇ ನ್ಯೂಸ್ ಏನಂದ್ರೆ, ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನನ್ನ ರದ್ದು ಮಾಡಿದ ಸುಪ್ರೀಂ ಕೋರ್ಟ್. ಇನ್ನು ಮೂರನೇ ನ್ಯೂಸ್ ವಿಶಿಷ್ಟವಾಗಿದೆ. ಬಕ್ರೀದ್ ಹಬ್ಬದ 2 ಮೇಕೆಗಳಿಗೆ 5.10 ಲಕ್ಷಕ್ಕೆ ಪಂಜಾಬಿನಲ್ಲಿ ಮಾರಾಟವಾಗಿದೆ. ಏನಪ್ಪಾ ಅಂತಂದ್ರೆ, ಒಂದು ಮೇಕೆಗೆ 3 ಲಕ್ಷ, ಇನ್ನೊಂದು ಮೇಕೆಗೆ 2.10 ಲಕ್ಷ ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡಿದ್ದಾರೆ ನಮ್ಮ ಬೆಳಗಾವಿಯ ಚಿಕ್ಕೋಡಿಯ ಮೇಕೆಯನ್ನ. ಇನ್ನು ನಾಲ್ಕನೇ ನ್ಯೂಸ್ ಏನಂತಂದ್ರೆ, ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾಗುತ್ತಿದ್ದು ಈಗಾಗಲೇ 800 ಕೋವಿಡ್ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ ನಿನ್ನೆ ಒಂದೇ ದಿನಕ್ಕೆ 41 ಪ್ರಕರಣಗಳು ದಾಖಲಾಗಿವೆ. ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗುತ್ತಿರುವ ಕಾರಣ ಜನರಲ್ಲಿ ಆತಂಕ ಮನೆ ಮಾಡಿದೆ. ಏನಪ್ಪಾ ಅಂತಂದ್ರೆ, ಅತಿ ಹೆಚ್ಚು ಸರಕು ಸಾಗಾಣಿಕೆ ಹೊತ್ತು ಬರುವಂತ ಲಾರಿಗಳು, ದೊಡ್ಡ ದೊಡ್ಡ ವಾಹನಗಳು ಎಲ್ಲಿ ಏನಾದ್ರೂ ಆಗುತ್ತದೆ ಎಂದು ಜನರಲ್ಲಿ ಆತಂಕ ವ್ಯಕ್ತವಾಗಿದೆ. ಇನ್ನು ಆರನೇ ನ್ಯೂಸ್ ಏನಂತಂದ್ರೆ, ಸೈನಿಕರ ಪತ್ನಿಯರ ಸಂಘಕ್ಕೆ ಪ್ರೀತಿ ಜಂಟಾ ಅವರು 1 ಕೋಟಿ ರೂಪಾಯಿಯನ್ನ ದೇಣಿಗೆಯನ್ನ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇನ್ನು ಏಳನೇ ನ್ಯೂಸ್ ಏನಂತಂದ್ರೆ, 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ತೀರಿಕೊಂಡವರ ಮನೆಗೆ 25 ಲಕ್ಷ ರೂಪಾಯಿಗಳನ್ನ ನೀಡಬೇಕಂತೇಳಿ ಮಹೇಶ್ ತೆಂಗಿನಕಾಯಿ ಅವರು ಒತ್ತಾಯಿಸಿದ್ದಾರೆ. ಅವರು ಸರ್ಕಾರ ಮಾಡಿದ ತಪ್ಪಿಗೆ ಅಧಿಕಾರಿಗಳನ್ನ ಅಮಾನತು ಮಾಡಿ ಹೀನ ಕೃತ್ಯಕ್ಕೆ ಮುಂದಾಗಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು 8ನೇ ನ್ಯೂಸ್ ಏನಂದ್ರೆ, 2020ರ ಮಹಿಳಾ T20 ಕಪ್ ಆತಿಥ್ಯವನ್ನ ಇಂಗ್ಲೆಂಡ್ ದೇಶ ವಹಿಸಿಕೊಳ್ಳಲಿದೆ. ಇನ್ನು 9ನೇ ನ್ಯೂಸ್ ಏನಂತಂದ್ರೆ, ವಿಶ್ವ ಬ್ಯಾಂಕ್ ನ ವರದಿಯ ಪ್ರಕಾರ ಕಡು ಬಡತನ ನಿವಾರಣೆಯಲ್ಲಿ ಗಣನೀಯ ಸಾಧನೆ ಕಂಡಂತಹ ಭಾರತ ದೇಶ ಒಳ್ಳೆ ಯೋಜನೆಗಳು, ಆರೋಗ್ಯ, ಬಡತನ ಹಾಗೂ ಇನ್ನಿತರ ಯೋಜನೆಗಳಿಂದ ಈ ಒಂದು ಏರಿಕೆ ಸಾಧ್ಯವಾಗಿದೆ ಎಂದು ವಿಶ್ವ ಬ್ಯಾಂಕ್ ತಿಳಿಸಿದೆ. ಇನ್ನು 10ನೇ ನ್ಯೂಸ್ ಏನಂತಂದ್ರೆ, ರನ್ ಫಾರ್ ನೇಚರ್ ನಾಳೆ ಇದೆ. ಯಾರ್ಯಾರು ಇಂಟ್ರೆಸ್ಟ್ ಆಗಿದ್ದೀರಿ ಅವರು ಇವತ್ತೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾಳೆ ಹಸಿರು ಬೆಳೆಸಿ ಹಸಿರು ಉಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಈಗ ಸಂಜೆವರೆಗೂ ಕಿಟ್ ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿಡಿಯೋಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.